ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಸುಂದರವಾಗಿದೆಯಾ? ನೋಡಿದಿರಾ? ಬೆಟ್ಟ ಪ್ರದೇಶ, ಹಾಗೆ ಸಮುದ್ರ ಹಾಗೂ ಬೆಟ್ಟಗಳ ಮಧ್ಯದಲ್ಲಿ ಸುಂದರವಾದ ಅನೇಕ ಹೋಟೆಲ್ಸ್ಗಳನ್ನು ಕಟ್ಟಿದ್ದಾರೆ. ಅನೇಕ ಟೂರಿಸ್ಟ್ಸ್ ಬರುತ್ತಾರೆ, ಬಂದು ಇಲ್ಲಿ ತಂಗಿದ್ದು ಎಂಜಾಯ್ ಮಾಡುತ್ತಾರೆ. ಯಾಕೆಂದರೆ ಸ್ವಾಭಾವಿಕವಾಗಿ ಸುಂದರವಾಗಿ ದೇವರು ಸೃಷ್ಟಿಸಿ ಕೊಟ್ಟಿದ್ದಾರೆ, ಮನುಷ್ಯರು ನೋಡಿ ಸವಿದು ಸಂತೋಷ ಪಡುವುದಕ್ಕಾಗಿ. ಈ ಸ್ಥಳವನ್ನು ನೋಡುವುದಕ್ಕೆ ಬಹಳ ಸುಂದರವಾಗಿದೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ನೀವು ಕದಲುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ಕದಲುವುದಿಲ್ಲ ಅಂದರೆ ಏನೋ? ಸ್ವಲ್ಪ ಕದಲುತ್ತಾ ಇದ್ದೇನೆ, ಏನ್ ಮಾಡುವುದೋ ತಿಳಿಯುತ್ತಿಲ್ಲ, ಈ ಸಮಸ್ಯೆ ಕದಲಿಸುತ್ತಾ ಇದೆ, ಈ ಹೋರಾಟ ಕದಲಿಸುತ್ತಾ ಇದೆ, ಸೈತಾನ ಕದಲಿಸುತ್ತಿದ್ದಾನೆ, ಈ ದುಷ್ಟ ಮನುಷ್ಯರು ಕದಲಿಸುತ್ತಾ ಇದ್ದಾರೆ, ನೆಮ್ಮದಿ ಆಗಿರುವುದಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಕಂಗಾಲಾಗುತ್ತೀರಾ? ನೀವು ಕದಲದೆ ಇರಬೇಕಂದ್ರೆ ಒಂದನ್ನು ಮಾಡಬೇಕು. ಸತ್ಯ ವೇದದಲ್ಲಿ 1 ಯೋಹಾನ 2:17 ವಾಕ್ಯದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ, ಅಂದರೆ ಅವನನ್ನು ಕದಲಿಸುವುದಕ್ಕೆ ಆಗದು, ನೆಲೆಯಾಗಿ ಇರುವನು. ಯಾರು ಅಂದರೆ ದೇವರ ಚಿತ್ತವನ್ನು ನೆರವೇರಿಸುವವನು. ಹಾಗಾದರೆ ನೀವು ಕದಲದೆ ದೃಢವಾಗಿ ಇರಬೇಕು ಎಂದು ಹೇಳಿದರೆ ದೇವರ ಚಿತ್ತವನ್ನು ನೆರವೇರಿಸಲು ನಿಮ್ಮನ್ನು ಒಪ್ಪಿಸಿ ಕೊಡಬೇಕು. ನಾವು ಪ್ರಾರ್ಥಿಸುವಾಗ ಕೂಡ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕು. ಅಂದರೆ ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ತಕ್ಷಣ ಉತ್ತರ ಬರುತ್ತದೆ. ಹಾಗೆ ದೇವರ ಚಿತ್ತ, ತಂದೆಯ ಚಿತ್ತವನ್ನು ನೆರವೇರಿಸುವವರ ಪರಲೋಕ ರಾಜ್ಯವನ್ನು ಸೇರುವರೆಂಬುದಾಗಿ ಯೇಸು ಹೇಳಿದನು. ಹಾಗಾದರೆ ಈ ದೇವರ ಚಿತ್ತ ಅನ್ನುವುದು ಅಷ್ಟು ಮುಖ್ಯವಾದ ವಿಷಯ. ಅದನ್ನು ಹೇಗೆ ತಿಳಿದುಕೊಳ್ಳುವುದು ಅಂದರೆ ಸತ್ಯ ವೇದದಲ್ಲಿ ದೇವರ ಚಿತ್ತ, ದೇವರಿಗೆ ಚಿತ್ತವಾದದ್ದೇನೆಂಬುದಾಗಿ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿವೆ. ಹಾಗಾಗಿ ವಾಕ್ಯಗಳನ್ನು ಓದಿ ಅದನ್ನೆಲ್ಲ ಅರಿತುಕೊಳ್ಳಬೇಕು. ಅದರಲ್ಲಿ ಎಲ್ಲ ಹೇಳಲ್ಪಟ್ಟಿದೆ. ಆ ಕಾಲದಲ್ಲಿ ನಾವು ಬಾಳಬೇಕಾಗಿದ್ದಂಥ ಶೈಲಿಯನ್ನೆಲ್ಲ ಹೇಳಲ್ಪಟ್ಟಿದೆ. ಆದರೆ ನಾನೀಗ ಏನು ಓದಬೇಕು, ಯಾವ ವ್ಯವಹಾರ ಮಾಡಬೇಕು, ಅದೆಲ್ಲವೂ ಕೂಡ ಇದೆಯಾ? ದೇವರ ಚಿತ್ತವನ್ನು ಪ್ರಕಟಿಸಿ ತೋರಿಸುವಂಥದ್ದು ಪವಿತ್ರಾತ್ಮನು. ಹಾಗಾಗಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವಾಗ ದೇವರಾತ್ಮನು ದೇವರ ಚಿತ್ತವನ್ನು ನಮಗೆ ಪ್ರಕಟಿಸುವನು, ನಮ್ಮ ಕುರಿತಾಗಿರುವ ದೇವರ ಚಿತ್ತ. ಇಂದು ಕೆಲವರು ಹೇಳುತ್ತಾರೆ, ನಿಮ್ಮ ಸೇವೆ ಗ್ರಾಮದಲ್ಲಿರುವುದರಿಂದ ದೇವರು ಆಶೀರ್ವದಿಸುತ್ತಾ ಇದ್ದಾರೆ ಎಂಬುದಾಗಿ. ಹಾಗಾದರೆ ಪಟ್ಟಣದಲ್ಲಿರುವಂಥವರನ್ನು ದೇವರು ಆಶೀರ್ವದಿಸುವುದಿಲ್ಲವ? ಎಷ್ಟೋ ಸೇವೆಗಳು ಪಟ್ಟಣಗಳಲ್ಲಿವೆ, ಅದನ್ನು ದೇವರು ಆಶೀರ್ವದಿಸುತ್ತಿದ್ದಾರೆ. ಹಾಗಾದರೆ ಆಶೀರ್ವಾದ ಅನ್ನುವಾಗ ಅದು ಪಟ್ಟಣವೋ ಗ್ರಾಮವೋ ಎಂಬುದಾಗಿ ಅಲ್ಲ, ದೇವರ ಚಿತ್ತದೊಳಗೆ ಇರಬೇಕು. ನಾನು ಚೆನ್ನೈ ಪಟ್ಟಣದಲ್ಲಿ 12 ವರ್ಷಗಳು ಇದ್ದೆನು. ಅಲ್ಲೇ ನನ್ನ ಸ್ಕೂಲ್ ವಿದ್ಯಾಭ್ಯಾಸ, ಕಾಲೇಜ್ ವಿದ್ಯಾಭ್ಯಾಸ ಎಲ್ಲ ಆದದ್ದು. ನಂತರ ರಕ್ಷಣೆ ಹೊಂದಿ ಬೈಬಲ್ ಕಾಲೇಜೆಲ್ಲ ಓದಿದೆನು. ಆದರೆ ದೇವರು ನನ್ನನ್ನು ಸೇವೆಗಾಗಿ ಕರೆದಾಗ, ದೇವರೇ ನಾನು ಎಲ್ಲಿ ಹೋಗಿ ಸೇವೆ ಮಾಡಬೇಕು? ನೀನು ಸ್ವಂತ ಗ್ರಾಮಕ್ಕೆ ಹೋಗು, ಅಲ್ಲಿಂದಲೇ ಸೇವೆ ಮಾಡಬೇಕೆಂದು ಕರ್ತನು ಹೇಳಿದ್ದರಿಂದ ನೋಡುವಾಗ ನನಗೆ ಪರಿಚಯ ಇರುವುದೆಲ್ಲ ಚೆನ್ನೈ ಪಟ್ಟಣದಲ್ಲಿರುವವರೇ. ವರ್ಷಕ್ಕೆ ಒಮ್ಮೆ ನಾಲ್ಮಾವಡಿ ಗ್ರಾಮಕ್ಕೆ ಬಂದು ಹೋಗುತ್ತಾ ಇದ್ದೆ. ಹಾಗಾಗಿ ಅಲ್ಲೇ ಹೋಗಿ ಸೇವೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವೇ. ಆದರೆ ದೇವರ ಚಿತ್ತ ಇದು ಎಂಬುದಾಗಿ ನಾನು ಅರಿತು ಬಂದೆನು. ಆ ದೇವರ ಚಿತ್ತದೊಳಗೆ ನಾನು ಇರುವುದರಿಂದಲೇ ಈ ಸೇವೆಯಲ್ಲಿ ಕರ್ತನ ಸುರಕ್ಷತೆಯೂ ಇದೆ, ಆಶೀರ್ವಾದವೂ ಇದೆ. ಅಲ್ಲಿ ನಾವು ನೆಲೆಯಾಗಿ ನಿಂತಿದ್ದೇವೆ, ಯಾರೂ ಕದಲಿಸಲು ಆಗಲಿಲ್ಲ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ನೀವು ವ್ಯಾಪಾರ ಮಾಡಿದರೂ ದೇವರ ಚಿತ್ತಾನುಸಾರವಾಗಿ ಮಾಡಬೇಕು, ಮಕ್ಕಳನ್ನು ಓದಿಸಿದರೂ ದೇವರ ಚಿತ್ತಾನುಸಾರವಾಗಿ ಓದಿಸಬೇಕು, ನೀವು ಮನೆ ಕಟ್ಟಿದರೂ ದೇವರ ಚಿತ್ತಾನುಸಾರವಾಗಿ ಕಟ್ಟಬೇಕು. ಏನೇ ಮಾಡಿದರೂ ದೇವರ ಬಳಿಯಲ್ಲಿ ಕೇಳಿ ಆತನ ಚಿತ್ತಾನುಸಾರವಾಗಿ ಮಾಡುವಾಗ ನೆಲೆಯಾಗಿ ಇರುವಿರಿ, ಯಾರೂ ಕದಲಿಸುವುದಕ್ಕೆ ಆಗದು. ಸರಿನಾ? ಎಲ್ಲೋ ಮಿಸ್ ಮಾಡಿ ಬಿಟ್ಟಿರಲ್ಲ, ದೇವರ ಚಿತ್ತವನ್ನು ಕೇಳಲಿಲ್ಲ, ನೆರವೇರಿಸಲಿಲ್ಲ. ನಿಮ್ಮ ಇಷ್ಟವನ್ನು ನೆರವೇರಿಸೋದಕ್ಕೆ ಆರಂಭಿಸಿದ್ದರಿಂದ ತಾನೇ ಈ ಸಮಸ್ಯೆಗಳು. ಇಂದಾದರೂ ದೇವರ ಬಳಿಯಲ್ಲಿ, ದೇವರೇ ನನ್ನನ್ನು ಕ್ಷಮಿಸಿರಿ, ಇನ್ನು ನಿಮ್ಮ ಚಿತ್ತಾನುಸಾರವಾಗಿ ಎಲ್ಲವನ್ನು ಮಾಡುತ್ತೇನೆಂದು ಒಪ್ಪಿಸಿ ಕೊಡಿ, ಇಂದಿನಿಂದಲೇ ಬದಲಾವಣೆ ಬರುತ್ತದೆ ಹೇಳುವಿರಾ? ದೇವರೇ ನಿಮ್ಮ ಚಿತ್ತವನ್ನು ನೆರವೇರಿಸಿದರೆ ನಮ್ಮನ್ನು ಯಾರು ಕದಲಿಸುವುದಕ್ಕಾಗದು, ನಾವು ಎಂದೆಂದಿಗೂ ನೆಲೆಯಾಗಿರುತ್ತೇವೆಂಬುದಾಗಿ ಹೇಳಿದ್ದೀರಿ. ನಾವೆಲ್ಲೋ ತಪ್ಪು ಮಾಡಿದೆವು, ನಮ್ಮನ್ನು ಕ್ಷಮಿಸಿ, ಇನ್ನು ನಿಮ್ಮ ಚಿತ್ತವನ್ನು ನೆರವೇರಿಸುತ್ತೇವೆ, ಅದರಂತೆ ಮಾಡುತ್ತೇವೆ ಎಂದು ಈ ಮಗನು ಪ್ರಾರ್ಥಿಸುತ್ತಾ ಇದ್ದಾನೆ, ಮಗಳು ಪ್ರಾರ್ಥಿಸುತ್ತಾ ಇದ್ದಾಳೆ. ದಯಮಾಡಿ ಅವರನ್ನು ಕ್ಷಮಿಸಿ ಒಂದು ಅದ್ಭುತ ಮಾಡಿರಿ. ಇನ್ನು ಮುಂದೆ ದೇವರ ಚಿತ್ತದಂತೆ ಬಾಳುವ ಹಾಗೆ ಅವರಿಗೆ ನಡೆಸುವಿಕೆಯನ್ನು ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.